ಫಸ್ಟ್ ಇಯರಲ್ಲಿ ಪಬ್ಲಿಷ್ ಮಾಡೋದು ಮ್ಯಾಂಡೇಟರಿ ಅಲ್ಲ, ಬಟ್ ಸೆಕೆಂಡ್ ಇಯರಲ್ಲಿ ಮಾಡಲೇಬೇಕು. ಆದರೆ ನಾವು ಯಾಕೆ ಮಾಡ್ತಾ ಇರೋದು ಅಂತ ಅಂದರೆ ರೀಸನ್ ಇದೆ, ರೀಸನ್ ಇಲ್ಲ ಅಂತ ಅಲ್ಲ. ಇದರಲ್ಲಿ ಇದು ಕೇರಳ ಕಾಲೇಜ್, ನಾವು ಕರ್ನಾಟಕದವರು ಆಯಿತಾ. ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿರಲ್ಲ ನಾವೆಷ್ಟು ಟ್ಯಾಲೆಂಟೆಡ್ ಪೀಪಲ್ಸ್ ಅಂತ. ಇಫ್ ನಾವು ಏನೋ ಒಂದು ಆಗದೆ ಇರೋ, ಈಗ ಪಪ್ಪಾಯ ಸೀಡು ತುಂಬ ಚಾಲೆಂಜಸ್ ಉಂಟು, ಅದನ್ನ ನಾವೇನಾದರೂ ರೆಕ್ಟಿಫೈ ಮಾಡ್ದೋ ಅಂದರೆ ನಾವಿಡೀ ಕಾಲೇಜಲ್ಲಿ ಫುಲ್ ಫೇಮಸ್. ಅವ್ರು ಅನ್ಕೊಳ್ತಾರೆ ಈ ಮಕ್ಕಳು ಎಷ್ಟು ಬ್ರಿಲಿಯಂಟ್, ಕರ್ನಾಟಕದಲ್ಲಿ ಇಷ್ಟು ಬ್ರಿಲಿಯಂಟ್ ಮಕ್ಕಳಿರೋದ ಅಂತ. ಅದು ಮೇನ್ ರೀಸನ್. ಸೆಕೆಂಡ್ ರೀಸನ್ ಎಂತು ಅಂದರೆ ನಾವು ಫೋರ್ತ್ ಇಯರಲ್ಲಿ ಅದೇ ಬ್ಯಾಚುಲರ್ಸ್ ಮಾಡುವಾಗ ಫೋರ್ತ್ ಇಯರಲ್ಲಿ ನಾವೊಂದು ಪಬ್ಲಿಷ್ ಮಾಡಿದ್ದು. ಅದಾದಮೇಲೆ ಮಾಸ್ಟರ್ಸಲ್ಲಿ ಮಾಡಬೇಕಂತ ಇರಲಿಲ್ಲ, ಬಟ್ ಇಲ್ಲಿ ಮಾಡಿದರೆ ಸೆಕೆಂಡ್ ಪಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಇಯರ್ ಫೈನಲ್ ಇಯರಲ್ಲಿ ಮಾಡಲೇಬೇಕು, ಅದು ಮೂರನೇ ಪಬ್ಲಿಷ್ ಆಗುತ್ತೆ. ಆಗ ಎಲ್ಲ ಮಕ್ಕಳ ಹತ್ರನೂ ಒಂದೊಂದು ಪಬ್ಲಿಕೇಶನ್ ಇದೆ, ನಮ್ಮ ಹತ್ರ 3 ಪಬ್ಲಿಕೇಶನ್ ಇರುತ್ತೆ. ಆಗ ನಾವೆಲ್ಲಕ್ಕಿಂತ ಡಿಫ್ರೆಂಟಾಗಿ ಕಾಣಿಸ್ತೀವಿ. ಆ್ಯಂಡ್ ನಮಗೆ ಜಾಬು ಕೂಡ ಅಬ್ರಾಡಲ್ಲಿ ಸಿಗ್ಬೋದು ಅನ್ನೋ ಒಂದು ಹೋಪಲ್ಲಿ ಅಷ್ಟೇ. ನಿಮ್ಗೆ ಇಷ್ಟೇ ಗೊತ್ತಿರಲಿ, ಏನು ನಾವೇನೋ ಮಾಡ್ತಿರೋದು ಅದು